ಇನ್ನು ರಾಜ್ಯಪಾಲರಿಗೆ ಮೂಗುದಾರ ಹಾಕುತ್ತಾ ಸರ್ಕಾರ ಅನ್ನುವಂತಹ ಪ್ರಶ್ನೆ ಕಾರಣ ರಿಪಬ್ಲಿಕನ್ ಜೊತೆ ಎಎಸ್ ಪೊನ್ನಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸಿಎಂ ಕಾನೂನು ಸಲಹೆಗಾರರಾಗಿದ್ದಾರೆ ಎಎಸ್ ಪೊನ್ನಣ್ಣ. ಆದಷ್ಟು ಬೇಗ ರಾಜ್ಯಪಾಲರ ವರ್ತನೆಗೆ ಬ್ರೇಕ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಕೋರ್ಟ್ ಯಾರು ಸಿಎಂ ಅಂತ ತೀರ್ಮಾನ ಮಾಡಲ್ಲ, ಜನ ಶಾಸಕರು ಸಿಎಂ ಯಾರು ಅಂತ ತೀರ್ಮಾನ ಮಾಡ್ತಾರೆ. ಬಿಜೆಪಿಯಿಂದ ಎಷ್ಟು ಜನ ಜೈಲಿಗೆ ಹೋಗಿದ್ದಾರೆ, ರಾಜ್ಯಪಾಲರು ಕಾರ್ಯವ್ಯಾಪ್ತಿ ಮೀರಿ ವರ್ತನೆ ಮಾಡ್ತಿದ್ದಾರೆ. ಆದಷ್ಟು ಬೇಗ ಮೂಗುದಾರ ಹಾಕುವ ಕೆಲಸ ಮಾಡ್ತೀವಿ ಅಂತ ಎಎಸ್ ಪೊನ್ನಣ್ಣ ಕಾನೂನು ಸಲಹೆಗಾರ ಸಿಎಂ ಅವರಿಗೆ ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಇವತ್ತಿನ ತೀರ್ಪು ಸಿಎಂ ಸ್ಥಾನಕ್ಕೆ ಯಾವುದು ಧಕ್ಕೆ ತರ್ತಕ್ಕಂಥದ್ದಲ್ಲ. ನ್ಯಾಯಾಲಯಗಳು ತೀರ್ಮಾನ ಮಾಡೋದಿಲ್ಲ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ. ಜನ ತೀರ್ಮಾನ ಮಾಡ್ತಾರೆ, ಶಾಸಕರು ತೀರ್ಮಾನ ಮಾಡ್ತಾರೆ. ಅದೇ ಪ್ರಜಾಪ್ರಭುತ್ವ ವ್ಯವಸ್ಥೆ. ಅದರಿಂದ ಅವರು ಮುಂದುವರಿತಾರೆ. ಸಂಪೂರ್ಣವಾಗಿ ನಮ್ಮ ಶಾಸಕರು ಅವ್ರ ಜೊತೆ ಇದ್ದಾರೆ, ಸಚಿವರು ನಮ್ಮ ಜೊತೆ ಅವ್ರ ಜೊತೆ ಇದ್ದಾರೆ, ಹೈಕಮಾಂಡ್ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಜೊತೆ ಇದ್ದಾರೆ, ಅವರೇ ಮುಖ್ಯಮಂತ್ರಿಯಾಗಿ ಉಳಿತಾರೆ. ಈಗ ಬಿಜೆಪಿ ನೈತಿಕತೆ ಪ್ರಶ್ನೆ ಎತ್ತಾ ಇದೆಲ್ಲ ಸರ್, ಈಗ ತನಿಖೆಗೆ ಅಥವಾ ಈ ವಿಚಾರ ಎತ್ತಿದೆ. ಬಿಜೆಪಿ ಅವರಿಗೆ ನೈತಿಕತೆಯ ಪ್ರಶ್ನೆ ತೆಗೆಯುವಂತ ನೈತಿಕತೆ ಇದೆಯಾ? ಯಾರು ಪ್ರಶ್ನೆ ಎತ್ತಾ ಇರೋರು? ಯಾರನ್ನೆಲ್ಲ ಇವ್ರು ಸಚಿವರು ಮಾಡಿದ್ದಾರೆ? ಇವರ ನಡೆಯಿಂದ ಎಷ್ಟು ಜನ ಜೈಲಿಗೆ ಹೋಗಿದ್ದಾರೆ? ಎಷ್ಟು ಜನ ಜೈಲಿಗೆ ಹೋದವ್ರು ಬೇಲಲ್ಲಿದ್ದಾರೆ ಪಕ್ಷದವರು? ಅದರಿಂದ ಇದೆಲ್ಲವನ್ನ ಮಾತಾಡುವಂತ ನೈತಿಕತೆ ಇಲ್ಲದೆ ಇರುವಂತವ್ರು ಅಂದ್ರೆ ಬಿಜೆಪಿ ಜೆಡಿಎಸ್ ನವರು. ಅದರಿಂದ ಅವರು ನಮಗೆ ನೈತಿಕತೆಯ ಪಾಠ ಹೇಳುವಂತದ್ದು ಬೇಕಾಗಿದೆ. ಈಗ ರಾಜ್ಯಾದ್ಯಂತ ಹೋರಾಟಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಸರ್ ಅವರು. ಅಲ್ಲ, ಹೋರಾಟ ಅಂದ್ರೆ ಇದೇ ದುರ್ಬಳಕೆ ಮಾಡ್ತಾ ಇದಾರಲ್ಲ ಎಲ್ಲ ಯಂತ್ರಗಳನ್ನ. ನೋಡಿ, ಇವತ್ತು ರಾಜ್ಯಪಾಲರ ರಾಜಭವನವನ್ನ ಸಂಪೂರ್ಣವಾಗಿ ದುರ್ಬಳಕೆ ಮಾಡಿದ್ದಾರೆ. ಏನೋ ಈ ತರ ಮಾಡ್ಕೊಂಡು ಹೋಗ್ತಾರೆ ಅವರು. ಅವ್ರ ಕೆಲಸನೇ ಅದು. ಇದೇನು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶಾದ್ಯಂತ ಎಲ್ಲೆಲ್ಲಿ ಬಿಜೆಪಿ ಹತ್ರ ಸರ್ಕಾರ ಇದೆ ಅದನ್ನ ಅಸ್ಥಿರಗೊಳಿಸೋದೇ ಇವರ ಒಂದು ಕೆಲಸ. ಸರ್ಕಾರ ರಾಜ್ಯಪಾಲರ ನಡುವೆ ಜುಗಲ್ಬಂದಿ ನಡೀತಾ ಇದೆಯಾ ಸರ್ ಅಂತ ಒಂದಷ್ಟು ಪ್ರಕರಣಗಳು ಅವ್ರು ಆಗೋದಿಲ್ಲ. ಜುಗಲ್ಬಂದಿ ಅಂದ್ರೆ ಇಬ್ರು ಜೊತೆಗೆ ಆಡ್ಬೇಕು ಅಲ್ವಾ? ಇವರು ನಾವು ಸಂವಿಧಾನದ ಪಾಲನೆ ಏನ್ ಮಾಡೋರು, ಅವ್ರ ಸಂವಿಧಾನ ವಿರೋಧಿಸೋರು. ಈಗ ಯಾವ ರೀತಿಯಾದಂತ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಅಂತಾರೆ ರಾಜ್ಯಪಾಲರು? ಅಲ್ಲ, ರಾಜ್ಯಪಾಲರು ಇವತ್ತು ಕೂಡ ಅವರ ಕಾರ್ಯವ್ಯಾಪ್ತಿಯನ್ನ ಮೀರಿ, ಅವರ ಸಾಂವಿಧಾನಿಕವಾದಂತ ಅಧಿಕಾರವನ್ನ ಮೀರಿ ನಡೆಸ್ತಾ ಇದ್ದಾರೆ. ಅವರ ನಡೆ ಆ ತರ ಇದೆ. ಅದರಿಂದ ಅದನ್ನ ಸರಿಪಡಿಸ್ಕೊಳ್ಳೋದೇ ಒಳ್ಳೇದು. ಆ ರಾಜ್ಯಪಾಲರಿಗೆ ಮೂಗುದಾರ ಹಾಕಕ್ಕೆ ಕಾನೂನಲ್ಲಿ ಅವಕಾಶ ಇಲ್ವಾ ಸರ್ ಅಂತ? ಅದು ಆ ಕ್ರಮಗಳನ್ನು ಕೂಡ ನಾವು ಇವಾಗ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಯಾವ ರೀತಿ ಕ್ರಮ ಜರುಗಿಸಬೇಕು ಅಂತ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನಾವು ಮಾಡ್ತೀವಿ. ಇನ್ನು ತನಿಖೆಗೆ ಅನುಮತಿ ಸಿಕ್ಕ ಮೇಲೆ ಅಧಿಕಾರದಲ್ಲಿರುವುದು ಸರಿಯಲ್ಲ. ರಿಪಬ್ಲಿಕನ್ನಕ್ಕೆ ಹಿರಿಯ ವಕೀಲ ಬಿ ವಿ ಆಚಾರ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೊಡ್ಡ ಹುದ್ದೆಯಲ್ಲಿದ್ದುಕೊಂಡು ತನಿಖೆ ಎದುರಿಸಲು ಆಗುವುದಿಲ್ಲ. ಕೆಲವರು ರಾಜೀನಾಮೆ ನೀಡಿದ್ದಾರೆ, ಕೆಲವರು ಫೈಟ್ ಮಾಡ್ತಾರೆ. ಆರೋಪಿಯಾಗಿದ್ದವರು ದೊಡ್ಡ ಹುದ್ದೆಯಲ್ಲಿ ಇರುವುದು ಸರಿಯಲ್ಲ. ಇದು ನಿಷ್ಪಕ್ಷಪಾತ ತನಿಖೆ ನಡೆಸಲು ತೊಂದರೆಯಾಗಲಿದೆ ಅಂತ ಹೇಳಿ ಬಿ ವಿ ಆಚಾರ್ಯ ಹೇಳಿದ್ದಾರೆ. ಬಿ ವಿ ಆಚಾರ್ಯರು ಭಾಳ ದೊಡ್ಡ ಹೆಸರು ಕರ್ನಾಟಕದಲ್ಲಿ. ಅವರನ್ನು ಮಾತಾಡಿಸುವಂಥ ಪ್ರಯತ್ನಗಳನ್ನು ಮಾಡಿದ್ವಿ. ಅವರು ನಾನು ಅದೇ ಹೇಳಿದ್ನಲ್ವಾ, ಲಾಯರ್ಗಳು ಒಂದೊಂದು ಹೇಳ್ತಾ ಇರ್ತಾರೆ. ಈಗ ಪೊನ್ನಣ್ಣ ಒಂದು ಹೇಳಿದರು, ಆಮೇಲೆ ಬಿ ವಿ ಆಚಾರ್ಯ ಒಂದು ಹೇಳ್ತಾರೆ. ಫೈನಲಿ ಬರೋದು ನೈತಿಕತೆ ವಿಚಾರ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ಕೇಳಿಬಂದಂಥ ಮೂಢ ಹಗರಣದ ವಿಚಾರವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಅನುಮತಿ ಕೊಡಬಾರ್ದು ಅಂತೇಳಿ ಅದನ್ನು ಪ್ರಶ್ನಿಸಿ ಅರ್ಜಿ ಸಲ್ಲಿಕೆ ಆಗಿತ್ತು. ಇವತ್ತು ಜಡ್ಜ್ಮೆಂಟ್ ಅನ್ನ ಕೊಟ್ಟಿದೆ. ಮಾತಾಡೋದಕ್ಕೆ ಈಗ ನಮ್ಮೊಂದಿಗಿದ್ದಾರೆ ಹಿರಿಯರು ಹಾಗೂ ಕಾನೂನು ತಜ್ಞರಾಗಿರುವಂಥ ಬಿ ವಿ ಆಚಾರ್ಯ ಅವರು. ಸರ್ ನಮಸ್ಕಾರ. ಈಗ ಇನ್ವೆಸ್ಟಿಗೇಟ್ ಮಾಡುವ ಸಮಯದಲ್ಲಿ ಜನರಲಿ ದಿ ಅಕ್ಯೂಸ್ ಶುಡ್ ನಾಟ್ ಬಿ ಹೋಲ್ಡಿಂಗ್ ಎ ಹೈ ಪೊಸಿಷನ್ ಸೊ ದ್ಯಾಟ್ ಆ್ಯನ್ ಇಂಪಾರ್ಷಿಯಲ್ ಫೇರ್ ಇನ್ವೆಸ್ಟಿಗೇಷನ್ ಮೆ ನಾಟ್ ಬಿ ಪಾಸಿಬಲ್ ಅಂತ. ಹಾಗಾಗಿ ಎಷ್ಟೋ ಜನ ಒನ್ಸ್ ದ ಇನ್ವೆಸ್ಟಿಗೇಷನ್ ಕಮೆನ್ಸಸ್ ರಿಸೈನ್ ಮಾಡುವವರು ಇದ್ದಾರೆ. ರಿಸೈನ್ ಮಾಡದೆ ನಾನು ಅದನ್ನು ಒಪ್ಪುವುದೇ ಇಲ್ಲ ಅಂತೇಳಿ ಕೇಜ್ರಿವಾಲ್ ಅವರ ಹಾಗೆ ಕಂಟಿನ್ಯೂ ಆಗುವವರು ಇದ್ದಾರೆ. ಸೊ ದಿಸ್ ಈಸ್ ನಾಟ್ ಗವರ್ನ್ಡ್ ಬೈ ಲಾ. ಇಟ್ ಡಿಪೆಂಡ್ಸ್ ಆನ್ ದಿ ಇಂಡಿವಿಜುವಲ್. ಬಟ್ ಜನರಲಿ ಪ್ರೊಪ್ರೈಟಿ ಡಿಮಾಂಡ್ಸ್ that an accused who is under investigation should not be holding high position which might affect a fair investigation. ನೋಡಿ, ಈಗ ಇದು ಕಾನೂನು ತಜ್ಞರಾಗಿರುವಂಥ ಬಿ ವಿ ಆಚಾರ್ಯ ಅವರ ಮಾತು. ಕೆಲವೊಂದು ವಿಚಾರವಾಗಿ ನಾವು ಸ್ಪೆಕ್ಯುಲೇಟ್ ಮಾಡೋದಕ್ಕಾಗೋದಿಲ್ಲ. ಕಾನೂನಾತ್ಮಕವಾದಂಥ ಹೋರಾಟಗಳು ನಿತ್ಯ ನಿರಂತರವಾಗಿರುತ್ತೆ ಅನ್ನುವ ಮಾತನ್ನು ಕೂಡ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದ ಥಿಂಗ್ ಈಸ್ ವೆರಿ ಕ್ಲಿಯರ್. ಕುತೂಹಲ ಇರುವಂಥದ್ದು 218 ಪ್ರಾಸಿಕ್ಯೂಷನ್ಗೆ ಅನುಮತಿ ಮತ್ತು ತನಿಖೆಗೆ ಅನುಮತಿ, ಇದರ ವ್ಯತ್ಯಾಸಗಳೇನು ಅಂತೇಳಿ ಬಿ ವಿ ಆಚಾರ್ಯ ಮಾತಾಡಿದ್ದಾರೆ. ಇದೆಲ್ಲವೂ ಕೂಡ ನೈತಿಕತೆ ವಿಚಾರಕ್ಕೆ ಬರುತ್ತೆ. ನೀವು ರಾಜೀನಾಮೆಗಳು ಮಾನ ಮರ್ಯಾದೆ ಇಲ್ಲದೆ ಇದ್ರೂ ಕೂಡ ಬಿಟ್ಟು ಹೋಗ್ಬೇಕ್ರಿ ಅಂತ ಹೇಳ್ತಾರಲ್ಲ, ಆ ಥರ. ಯಾಕಂದರೆ ಸಿದ್ದರಾಮಯ್ಯನವರಂತನವರು ಯಡಿಯೂರಪ್ಪನವರ ವಿಚಾರಕ್ಕೆ ಬಂದಾಗ ಅದು ಆಗತ್ತಾ, ಅಧಿಕಾರ ಇದ್ರೆ ಮಾಡೋಕ್ಕಾಗತ್ತಾ, ಹಸ್ತಕ್ಷೇಪ ಮಾಡಲ್ವಾ,
ಸೊ ಈ ಮಸ್ಟ್ ರಿಸೈನ್ ಅಂತ ಹೇಳಿದವರು ಈಗ ಅವರು ನೈತಿಕತೆ ವಿಚಾರ ಬರುತ್ತೆ ಅಂತೇಳಿ ಈಗ ಒಂದು ಬ್ರೇಕ್ ವೀಕ್ಷಕರ. ವೆಲ್ಕಮ್ ಬ್ಯಾಕ್. ಕೋಲಾರ ಹೆದ್ದಾರಿ ಪಕ್ಕದಲ್ಲೇ ಸೂಟ್ ಕೇಸ್ ಒಂದು ಆತಂಕ ಸೃಷ್ಟಿ ಮಾಡಿದೆಯಂತೆ. ಸೂಟ್ ಕೇಸ್ನಿಂದ ಕೇಳಿ ಬರ್ತಾ ಇದೆ ವಿಚಿತ್ರ ಶಬ್ದ. ವಿಚಿತ್ರ ಶಬ್ದದಿಂದ ಆತಂಕಗೊಂಡಿದ್ದಾರೆ ಸ್ಥಳೀಯರು. ಪೊಲೀಸ್ ಕಂಟ್ರೋಲ್ ರೂಮ್ಗೆ ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ. ಒಂದು ಸೂಟ್ ಕೇಸ್ ಇದೆ, ವಿಚಿತ್ರ ಶಬ್ದ ಬರ್ತಿದೆ ಅಂತ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಸಹಜ ಇದು. ರಾಮೇಶ್ವರಂ ಕೆಫೆಯ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಜನ ಆತಂಕದಲ್ಲಿದ್ದಾರೆ. ಈ ರೀತಿ ಸೂಟ್ ಕೇಸ್ ಬ್ಯಾಗ್ ಪತ್ತೆಯಾದಾಗ ಆತಂಕ ಇರುತ್ತೆ. ಬಟ್ ಅಲ್ಲಿ ವಿಚಿತ್ರ ಶಬ್ದ ಬೇರೆ ಕೇಳೋದಕ್ಕೆ ಸಿಗ್ತಾ ಇದೆ ಅಂತ ಏನಿರಬಹುದು ಅನ್ನುವಂಥ ಆತಂಕ. ಇದೇ ದೃಶ್ಯ. ಶಬ್ದ ಕೇಳೋದಕ್ಕೆ ಯಾರು ರಿಪೋರ್ಟ್ರು? ಸುರೇಶ್. ಸುರೇಶ್ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಸುರೇಶ್, ಈಗ ನೀವು ಫೋನದಲ್ಲಿದ್ದಕ್ಕೆ ಬಚಾವು, ಹೌದು. ಸ್ಪಾಟ್ ಅಲ್ಲಿ ಇದ್ದಿದ್ರೆ ಸ್ಪಾಟಲ್ಲಿ ಇದ್ದರೆ ಅದರ ಮುಂದ್ಗಡೆಯಿಂದ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಹೆಂಗಿದೆ ತೋರಿಸಿ, ಏನ್ ಶಬ್ದ ಬರ್ತಾ ಇದೆ? ಏನ್ ಶಬ್ದ ಎತ್ತಿ ತೋರಿಸಬಹುದಾ? ಹೆಂಗೆಲ್ಲ ಚಾನ್ಸ್ ಇತ್ತು. ಏನಿಹೋ ಯಾರಿಗೂ ಆತಂಕ ಆಗೋದು ಬೇಡ. ಬಟ್ ಅದೇನು ದೊಡ್ಡ ಆಗಿರ್ಲಿಕ್ಕಿಲ್ಲ ನಾನು ಅನ್ಕೊಂಡಿದ್ದೀನಿ. ಒಂದು ವಿಶ್ವಾಸ ಬೇರೆ ಏನೋ ಕಾರಣ ಆಗಿರ್ಬೋದು ಅಂತೇಳಿ. ಏನು ಅಂತ ಸುರೇಶ್? ಖಂಡಿತ ಜಯಪ್ರಕಾಶ್ ಶೆಟ್ಟಿ, ಇತ್ತೀಚೆಗೆ ಬೆಂಗಳೂರು ನಡೆದಿರುವಂತಹ ವಿಧ್ವಂಸ ಕೃತ್ಯಗಳು ಇವತ್ತು ಸಾಕಷ್ಟು ಆತಂಕಕಾರಿ ಬೆಳವಣಿಗೆ ಅಂತ ಹೇಳ್ಬೋದು. ಇವತ್ತು ಕೋಲಾರದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂತಹ ಸ್ಥಳದಲ್ಲಿ ಒಂದು ಸೂಟ್ ಕೇಸ್ ಪತ್ತೆ ಆಗಿರುವಂತದ್ದು. ಇದು ನಿಜಕ್ಕೂ ಒಂದು ರೀತಿಯ ಆತಂಕಕಾರಿ ಬೆಳವಣಿಗೆ ಅಂತ ಹೇಳಿ. ಯಾಕಂದ್ರೆ ಸೂಟ್ ಕೇಸ್ ನಲ್ಲಿ ಒಂದು ವಿಚಿತ್ರವಾದಂತಹ ಸದ್ದು ಕೇಳಿ ಬರ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ದಾರಿಯಲ್ಲಿ ಹೋಗ್ತಾ ಇದ್ದಂತಹ ಹಲವಾರು ಇವತ್ತು ಸಾರ್ವಜನಿಕರು ಇವತ್ತು ಪೊಲೀಸರಿಗೆ ಮಾಹಿತಿ ನೀಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಎಚ್ಚೆತ್ತುಕೊಂಡು ಇವತ್ತು ಗಲ್ಪಟ್ಟೆ ಪೊಲೀಸರು ಸೇರಿದಂತೆ ಬಾಂಬ್ ನಿಷ್ಕ್ರಿಯ ದಳದವರು ಸಹ ಈಗ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಸಿಕ್ಕಿರುವಂತದ್ದು ನಿಜಕ್ಕೂ ಒಂದು ರೀತಿಯ ಆತಂಕಕಾರಿ ಅಂತ. ಯಾಕಂದ್ರೆ ಸಾಕಷ್ಟು ಮಂದಿ ಏನು ಬೆಂಗಳೂರು ಟು ಚೆನ್ನೈ ಓಡಾಡ್ತಾ ಇರ್ತಾರೆ. ಈ ಮಧ್ಯೆ ಇಲ್ಲಿ ಯಾರಾದ್ರೂ ಹಾಕಿರುವ ಏನು ವಿಧ್ವಂಸಕ ಕೃತ್ಯಗಳಿಗೆ ಬಳಸಿರುವಂತಹ ವಸ್ತುಗಳಲ್ಲಿ ಹಾಕಿರ್ಬೋದಾ ಅಥವಾ ಸ್ಫೋಟಕ ವಸ್ತು ಇರ್ಬೋದಾ ಅನ್ನೋದು ಒಂದು ರೀತಿ ಆತಂಕಕಾರಿ ಅಂತ ಹೇಳ್ಬೋದು. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಇಲ್ಲಿ ದಾಳಿ ಹೂಡಿರುವಂತದ್ದು ಮತ್ತೆ ಸ್ಥಳಕ್ಕೆ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಇನ್ನ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಆಗಮಿಸುವ ನಿಟ್ಟಿನಲ್ಲಿ ಪೊಲೀಸರು ಸೂಕ್ತ ಬಂದೋಬಸ್ತ್ ನೀಡುವ ನಿಟ್ಟಿನಲ್ಲಿ ಇವತ್ತು ಅಲ್ಲಿದ್ದಂತ ಜನರನ್ನು ಸಹ ಏನು ಇಲ್ಲಿಗೆ ಬರದಂತ ಇಡ್ತಾ ಇರುವಂತದ್ದು. ಜಯಪ್ರಕಾಶ್ ಶೆಟ್ಟಿ. ಓಕೆ, ಥ್ಯಾಂಕ್ ಯು ಸುರೇಶ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಹೌದು, ಹತ್ರಕ್ಕೆ ಹೋಗ್ಬೇಕು. ಸ್ವಲ್ಪ ದೂರದ ನೋಡಿಯಪ್ಪ, ಮಾಹಿತಿ ಕೊಡಿ. ಬಟ್ ಏನು ಆಗಿರ್ಲಿಕ್ಕಿಲ್ಲ ಅಂತ ನಂದೊಂದು ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ. ಎನಿಹೌ ನೋಡಿ, ಈಗ ಬಂದಿರೋಂಥ ವಿಜುವಲ್ಲು ಬಹುಶಃ 10 ಗಂಟೆಗೆ ಕೂಡ ನಮ್ಮ ಟೀಮ್ ಇದೇ ಸ್ಟೋರಿಯನ್ನು ಭಾಳ ಲೀಡಾಗಿ ತಗೊಳ್ಳಂತ ಅಂದ್ಕೊಂಡಿದ್ದೀನಿ. ಇದು ಲೀಡ್ ಸ್ಟೋರಿ. ಏನಾಗುತ್ತೆ ಅಂತ ಅಲ್ಲಿ ತನಕ ಲೈವ್ ಇದ್ದರೆ ಲೈವ್ ಕೊಡುವಂಥ ಪ್ರಯತ್ನ ಮಾಡ್ತೀವಿ 10 ಗಂಟೆಗೆ. ನಿನ್ನೆಯಿಂದ ಶುರು ಮಾಡಿದ್ದೀವಿ, ನೀವು ನಿನ್ನೆ ಇರಲಿಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ತಿರುಪತಿ ರಹಸ್ಯ ಅಂತೇಳಿ ಡೈಲಿ ಇರುತ್ತೆ 9 ಗಂಟೆಗೆ ಪ್ರೈಮ್ ಟೈಮಲ್ಲಿ. ಮತ್ತು ಈ ಹೊತ್ತಲ್ಲಿ ಸಾಧಾರಣವಾಗಿ 9:15 ಕೊಡ್ತೀವಿ. ಸ್ವಲ್ಪ ಬೇರೆ ಸುದ್ದಿಗಳಿರೋ ಕಾರಣಕ್ಕಾಗಿ ಲೇಟ್ ಆಗಿದೆ.